ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಲ್ಲಗಟ್ಟಿ. ಈಗ ನಾವು ಧಾರವಾಡ ನಗರದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ ನಾವು ಶ್ರೀ ಆನಂದ್ ಬರ್ಮಪ್ಪ ಮುಷನ್ನವರ್ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಪಕ್ಷದ 74ನೇ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಮುಷನ್ನವರ್ ಸರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವ್ರ ಜೊತೆಗೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳು, ಹಳೆ ಗ್ಯಾರಂಟಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಹೊಸ ಗ್ಯಾರಂಟಿಗಳ ಕುರಿತು ಚರ್ಚೆ ಮಾಡೋಣ. ಅವು ಏನೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದರೊಳಗೆ ಏನಾದರೂ ಬದಲಾವಣೆ ಆಗಿದೆಯೋ ಅಥವಾ ಅದಕ್ಕೆ ಏನಾದರೂ ಹೊಸದಾಗಿ ಒಂದು ರೂಪ ಕೊಟ್ಟಿದ್ದಾರೆ ಕೇಳ್ಕೊಳ್ಳೋಣ ಬನ್ನಿ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಹೊಸ ನೂತನ ಸರ್ಕಾರ ರಚನೆ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ತಮ್ಮ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈಗ ಇದಕ್ಕೆ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 5 ಗ್ಯಾರಂಟಿಗಳೇನು ಕೊಟ್ಟಿದ್ದು, ಆ 5 ಗ್ಯಾರಂಟಿಗಳು ಮುಂದುವರಿತಾವೋ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಆಗ್ತದೋ? ಮೊದಲನೇದಾಗಿ ಈ ರಾಜ್ಯದ ನೂತನವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಅದರಂತೆ ಅವರ ಕ್ಯಾಬಿನೆಟ್ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ, ಇನ್ನುಳಿದಂಥ ಎಲ್ಲ ಹಿರಿಯ ಸಚಿವರು ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಏನು AICC ಹೈಕಮಾಂಡ್ದವರು ಏನು ನಿರ್ಧಾರ ಮಾಡಿದ್ರು ಅದರ ಪ್ರಕಾರ ಏನು ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಮೊದಲೇ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು 3 ಯೋಜನೆಗಳನ್ನು, ಹೊಸ ಗ್ಯಾರಂಟಿ ಯೋಜನೆಗಳನ್ನು ಅದರ ಜೊತೆಗೆ ಸೇರಿಸಿದ್ದಾರೆ. ನಿಮ್ಮ ಪ್ರಶ್ನೆಗೆ, ಮೊದಲೇ ಸನ್ಮಾನ್ಯ ಸಿದ್ದರಾಮಯ್ಯನ ಸಚಿವ ಸಂಪುಟದಲ್ಲಿ ಏನು ನಿರ್ಣಯ ಆಗಿತ್ತು, ಚುನಾವಣೆ ಮುಂಚಿತವಾಗಿ ಏನು ಗ್ಯಾರಂಟಿ ಏನು ನಮ್ಮ ಪ್ರಣಾಳಿಕೆಯಲ್ಲಿತ್ತು, ಆ ಪ್ರಣಾಳಿಕೆ ಪ್ರಕಾರ 5 ಗ್ಯಾರಂಟಿಯನ್ನು ನಾವು ಈ 3 ವರ್ಷದಿಂದ ಎಲ್ಲ ಜನರಿಗೆ ಮುಟ್ಟುವಂಥ ಕೆಲಸ ಎಲ್ಲ ಅಧಿಕಾರಿಗಳಾಗಲಿ ಅಥವಾ ಗ್ಯಾರಂಟಿ ಸಮಿತಿ, ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಲಿ, ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅಧ್ಯಕ್ಷರು ಸೇರಿ ಜನರಿಗೆ ತಲುಪುವಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಾಗ ಅವರ ಸಚಿವ ಸಂಪುಟದಲ್ಲಿ, ಮೊದಲನೇ ಸಚಿವ ಸಂಪುಟದಲ್ಲಿ ಗ್ಯಾರಂಟಿ ಸ್ಕೀಮನ್ನು ಎಡಿಷನಲ್ ಆಗಿ ತೆಗೆದುಕೊಂಡಿದ್ದಾರೆ. ಅದು ಮುಖ್ಯವಾಗಿ ಮಹಿಳೆಯರಿಗೆ ಬಸ್ಸಿನಲ್ಲಿ ಫ್ರೀಯಾಗಿ ಅಡ್ಡಾಡುವಂಥ ವ್ಯವಸ್ಥೆ ಇತ್ತು. ಈಗ ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಉಚಿತ ಇರುತ್ತಿರಲಿಲ್ಲ. ಅವರಾಗಿ ಹಣ ತುಂಬಿ ಬಸ್ ಪಾಸ್ ತಗೊಂಡು ಗ್ರಾಮೀಣ ಭಾಗದಿಂದ ಶಹರಕ್ಕೆ ಬರೋದು, ಶಹರದಿಂದ ಬೇರೆ ಕಡೆ ಗ್ರಾಮೀಣವಾಗಿ ಹೋಗೋದು, ಈ ಥರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಲ್ಲಿ ಪಾಲಕರಿಗೆ ಸಾಕಷ್ಟು, ಸ್ವಲ್ಪ ಮಿಡ್ಲ್ ಕ್ಲಾಸ್ನವರು ಸಾಕಷ್ಟು ಸ್ವಲ್ಪ ತೊಂದರೆ ಕೂಡ ಆಗ್ತಿತ್ತು. ಪ್ರತಿದಿನ ಏನು ನಾವು ಪ್ರತಿದಿನ ಹೆಚ್ಚಿಗೆ ಆಗ್ತಿರೋದ್ರಿಂದ ಅದರಿಂದ ಪಾಲಕರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು. 1,500 ರೂಪಾಯಿ ಪ್ರತಿ ತಿಂಗಳ ವಿದ್ಯಾರ್ಥಿಗಳಿಗೆ ಏನು ಪಾಸಿಗೆ ಕೊಡ್ತಾಯಿದ್ರು, ಅದನ್ನು ಉಚಿತ ಮಾಡಿ ತಂದೆ ತಾಯಿಗೂ ಕೂಡ, ಪಾಲಕರಿಗೂ ಕೂಡ ಶ್ರಮದ ಕಡಿಮೆ ಆಗಿದೆ. ವಿದ್ಯಾರ್ಥಿಗಳು ಕೂಡ ಫ್ರೀಯಾಗಿ ಅವರು ವಿದ್ಯಾಭ್ಯಾಸಕ್ಕಾಗಿ ಬೇರೆ ಹಳ್ಳಿಯಿಂದ, ಗ್ರಾಮೀಣ ಭಾಗದಿಂದ ಶಹರದಿಂದ ಗ್ರಾಮೀಣಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ, ಅದು ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಡಿಗ್ರಿವರೆಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೆ ಉಚಿತ ಪಾಸಿನ ವ್ಯವಸ್ಥೆ ಸರ್ಕಾರದ ಪ್ರಥಮ ಕ್ಯಾಬಿನೆಟ್ನಲ್ಲೇ ಆಗಿದೆ. ಅದರ ಜೊತೆಗೆ ಇನ್ನೊಂದು ಎಜುಕೇಟೆಡ್ ಆದ್ಮೇಲೆ ಏನು ನೌಕರಿಗಾಗಿ ಅಲೆದಾಡ್ತಿರುವಂಥ ಯುವಕರಿಗೆ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ, ಈಗ ಮೊದಲನೇದಾಗಿ ಸರ್ಕಾರದ ನೌಕರಿ ತಗೋಬೇಕಂತ ಏನು ಎಜುಕೇಟೆಡ್ ಹುಡುಗರು ಏನು ಗ್ರ್ಯಾಜುಯೇಟ್ ಆದಮೇಲೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತೇಳಿ ಸರ್ಕಾರದ ಕಚೇರಿ ಇತ್ತು. ಆ ಕಚೇರಿ ಮುಖಾಂತರ ಸರ್ಕಾರದಂತ ಕರೆಯುವಂಥ ಏನು ಉದ್ಯೋಗವನ್ನು ಎಂಪ್ಲಾಯ್ಮೆಂಟ್ ಥ್ರೂನ ತಗೋತಿದ್ರು.
ಹಾಗೆ ಪ್ರೈವೇಟ್ನವ್ರದ್ದು ಆ ವ್ಯವಸ್ಥೆ ಇದ್ದಿದ್ದಿಲ್ಲ. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಆ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರ ಮಾಡಿ ಪ್ರೈವೇಟ್ ಕಂಪ್ನಿಗಳು ಏನದಾವ, ಪ್ರೈವೇಟ್ ವರ್ಕ್ ಮಾಡ್ತವಂಥ ವಿದ್ಯಾರ್ಥಿಗಳಿಗೆ, ಗ್ರ್ಯಾಜುಯೇಟ್ ಸ್ಟೂಡೆಂಟಿಗೆ, ನಿರುದ್ಯೋಗಿಗಳಿಗೆ ಸರ್ಕಾರದಿಂದ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಇರುವಂಥ ಎಲ್ಲರೂ ನಿರುದ್ಯೋಗಿಗಳು ಎಂಪ್ಲಾಯ್ಮೆಂಟ್ ಮುಖಾಂತರನ ಪ್ರೈವೇಟ್ ಕಂಪ್ನಿಗಳಿಗೆ ನೌಕರಿ ಪಡೆಯುವಂಥ ವ್ಯವಸ್ಥೆನ ಸರ್ಕಾರ ಮಾಡಿದೆ. ಅಂದರೆ ಸರ್ಕಾರದ ಈ ಸ್ಕೀಮಿನಲ್ಲಿ ನೇರವಾಗಿ ಕಂಪ್ನಿಗೆ ಜಾಯ್ನ್ ಆಗುವಂಥ ತೊಂದರೆ ಆಗಿ ಅವರು ಯಾವ ಬೇಕಾದಾಗ ಬಿಡಿಸ್ತಿದ್ರು. ಆದರೆ ಸರ್ಕಾರದ ಈ ಸ್ಕೀಮ್ನಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಹೋದ್ರೆ ಆ ನಿರುದ್ಯೋಗಿಗಳಿಗೆ ಒಂದು ಸೆಕ್ಯೂರಿಟಿ ಆಗುತ್ತೆ ಅಂಥೇಳಿ ಸರ್ಕಾರದ ಒಂದು ಯೋಜನೆಗಳಿಂದ ಇದ್ದಾರೆ. ಇನ್ನೂ ಹೆಚ್ಚಿನ ಅದ್ರದ್ದು ಇನ್ನೂ ನಮ್ಗೆ ಸರ್ಕ್ಯುಲರ್ ಬಂತಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಅದಕ್ಕಿಂತ ಕೊಡ್ತೇನೆ. ಸರ್, ಯಾವಾಗಿಂದ ಆರಂಭ ಆಗ್ಬೋದು? ಇನ್ನೂ ಒಂದು ಇದೆ, ಇನ್ನೂ ಒಂದು ಯೋಜನೆ ಮಾಡಿದ್ರು ಅವರು. ಏನಂತ, ಪ್ರತಿಯೊಂದು ಪಂಚಾಯತಿ, ಗ್ರಾಮ ಪಂಚಾಯತಿಗೆ, ಆಮೇಲೆ ವಾರ್ಡಿನ ಮುಖಾಂತರ ಸುಮಾರು ಭಾರತ್ ಜೋಡೋ ಅಂತ ಯುವ ಭಾರತ್ ಜೋಡೋ ಅಂತೇಳಿ ಒಂದು ಹೊಸದ ಸಂಘ ಕಟ್ಟುವಂಥ ವ್ಯವಸ್ಥೆ ಮಾಡಿ ಸುಮಾರು 100ರಿಂದ 150 ಏನಲ್ಲಿ ಯುವಕರು ಇರ್ತಾರೆ, ಅವ್ರಿಗೆ ಭಾರತ್ ಜೋಡೋ ಅಂತ ಒಂದು ಸಂಘಟನೆ ಮಾಡಿ, ಸಂಘಟನೆಗೆ ಸರ್ಕಾರದಿಂದ ಒಂದು 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಅವರಿಗೆ ಆ ಭಾಗದಿಂದ ಅವ್ರಿಗೆ ನಾಯಕತ್ವ ಬೆಳೆಸುವಂಥ ಒಂದು ಯೋಜನೆ ಕೂಡ ಸರ್ಕಾರ ಹಮ್ಮಿಕೊಂಡಿದೆ. ಇವು 3 ಯೋಜನೆಗಳು, 5 ಯೋಜನೆಗಳ ಜೊತೆ ಈ 3 ಯೋಜನೆಗಳು ಕೂಡ ನಮ್ಮ ಸರ್ಕಾರ ಅದನ್ನು ಪರಿಗಣನೆಗೆ ತೊಗೊಂಡ್ಬಂದಿದೆ. ಅದಕ್ಕೆ ಮೊದಲಾಗಿ 3 ಯೋಜನೆಗಳು ಅಡಿಷನಲ್ ಮಾಡಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಹುಬ್ಬಳ್ಳಿ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 74ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ಅವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಸಚಿವ ಸಂಪುಟದವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಇದು ಬಸ್ ಪಾಸ್ ಏನು ಫ್ರೀ ಮಾಡಿದ್ರಲ್ಲ, ಇದು ಯಾವ ಥರ ಆಗ್ತದೆ ಅಂದ್ರೆ, ಇವರು ಈಗ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗ್ತಾ ಇದೆ ಬಸ್ ಒಳಗೆ, ಅದೇ ಥರ ವಿದ್ಯಾರ್ಥಿ ಮಾಡಿದಾರ ಅಥವಾ ಪಾಸ್ ಏನು ಕೊಡ್ತಾರೆ? ಪಾಸ್ ಕೊಡುವಂಥ ಅವ್ರಿಗೂ ಒಂದು ID ಕಾರ್ಡ್ ಕೂಡ ಅವ್ರಿಗೆ ಈಗ ಸದ್ಯ ಇದೆಯಲ್ಲ, ಅದಕ್ಕೆ ಎಲ್ಲರಿಗೂ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ವ್ಯವಸ್ಥೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಸ್ಮಾರ್ಟ್ ಕಾರ್ಡ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಡ್ತಾರಂತ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೆ.